ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ KGF-ಇಂದ ಶೃಂಗೇರಿಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಸೊ ಶೃಂಗೇರಿಲಿ ನಮ್ಮ ಡೇ ಹೆಂಗೋಯ್ತು, ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. KGF-ಇಂದ ಒಂದು ಲೋಕಲ್ ಬಸ್ ಇಟ್ಕೊಂಡು ಬಂಗಾರಪೇಟೆಗೆ ಹೋಗ್ಬಿಟ್ಟಿದ್ವಿ. ಬಂಗಾರಪೇಟೆಯಿಂದ ನಮಗೆ ಟ್ರೈನ್ ಇತ್ತು. ಅಲ್ಲಿಂದ ಡೈರೆಕ್ಟ್ ಟ್ರೈನ್ ಯಾವುದು ಶೃಂಗೇರಿಗೆ ಇರಲಿಲ್ಲ, ಬಸ್ ಆಗಲಿ ಟ್ರೈನ್ ಆಗಲಿ. ಸೊ ನಾವು ಬೆಂಗಳೂರಿಗೆ ಬಂದುಬಿಟ್ಟೇ ಚೇಂಜ್ ಆಗಬೇಕಿತ್ತು. ಸೊ ಬಂಗಾರಪೇಟೆಯಿಂದ ಹೋಗೋ ಒಂದು ನಾರ್ಮಲ್ ಟ್ರೈನಲ್ಲಿ ನಾವು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ವಿ. 12:30ಗೆಲ್ಲ ನಮ್ಗೆ ನೆಕ್ಸ್ಟ್ ಟ್ರೈನ್ ಇದ್ದಿದ್ದರಿಂದ ನಮಗೆ ಕರೆಕ್ಟಾಗಿ ಆಗ್ತಿತ್ತು ಟೈಮ್ ಅಲ್ಲಿಂದ ನಾವು ಬಿಟ್ಟಿದ್ದ ಟೈಮ್ಗೆ. ಸೊ ಹಾಗೆ ಹೊರಟ್ವಿ. ಫುಲ್ಲು ಖಾಲಿ ಇತ್ತು ಟ್ರೈನ್ ಅಂತ ಹೇಳ್ಬೋದು. ಬಂಗಾರಪೇಟೆಯಿಂದ ಬೆಂಗಳೂರಿಗೆ ಬರೋದು ಆಲ್ಮೋಸ್ಟ್ 1.5 2 ಅವರ್ಸಲ್ಲೇ ರೀಚ್ ಆಗಿದ್ವಿ. ಖಾಲಿ ಇದ್ದಿದ್ದರಿಂದ ನಾವು ಆರಾಮಾಗಿ ಒಂದೊಂದು ಸೀಟಲ್ಲಿ ಒಬ್ಬೊಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಮಲ್ಕೊಂಡೇ ಬಂದಿದ್ವಿ ಅಂತ ಹೇಳ್ಬೋದು. ಅಷ್ಟು ಖಾಲಿ ಇತ್ತು ಟ್ರೈನು. ಬಟ್ ನಾವು ಅಂದ್ಕೊಂಡಿರಲಿಲ್ಲ ಬೆಂಗಳೂರಿಂದ ಶೃಂಗೇರಿಗೆ ಹೋಗುವಾಗ ಟ್ರೈನ್ ಅಷ್ಟು ಫುಲ್ ಇರುತ್ತೆ ಅಂತ ಹೇಳಿ. ನೈಟ್ ಟ್ರೈನ್ ಅಲ್ವಾ, ಅಷ್ಟಿರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ದೆನ್ ಫುಲ್ ರಶ್ಶು, ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಮಕ್ಕಳನ್ನೆಲ್ಲ ಬೇರೆ ಕರ್ಕೊಂಡು ಬಂದು ಅಲ್ಲೇ ಇದು ಜೋಗಲಲ್ಲೆಲ್ಲ ಕಟ್ಬಿಟ್ಟು ಹಾಕ್ಬಿಟ್ಟಿದ್ರು. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜರ್ನಿ ಅಂತ ಹೇಳ್ಬೋದು. ಬಟ್ ಇಟ್ ವಾಸ್ ಗುಡ್. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಲೈಫಲ್ಲಿ, ಚೆನ್ನಾಗಿತ್ತು. ನಾನು ಇವರು ಕೂತ್ಕೊಂಡು ದೂರದಲ್ಲಿದ್ರೂ ಕಣ್ಣಲ್ಲೇ ಮಾತಾಡ್ಕೊಂಡು ಬರ್ತಾಯಿದ್ವಿ. ಇಟ್ ವಾಸ್ ಅ ಗುಡ್ ಜರ್ನಿ ಅಂತ ಹೇಳ್ಬೋದು. ಮತ್ತು ಫಸ್ಟ್ ಆಫ್ ಆಲ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಡ್ತಿದ್ರೋ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ, ನಮ್ಮ ಶೃಂಗೇರಿ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವ್ಲಾಗಲ್ಲಿ ನಾವು ನಮ್ಮ ಕಿಶೋರ್ ಅವರ ಒಂದು ಕ್ಲಾಸ್ಮೇಟ್, ಕಾಲೇಜ್ ಮೇಟ್ ಅಂತ ಹೇಳ್ಬೋದು, ಅವ್ರದ್ದು ಹೋಮ್ ಸ್ಟೇ ಇದೆ ಶೃಂಗೇರಿಲಿ. ಅಲ್ಲಿಗೆ ಹೋಗಿ ಸ್ಟೇ ಆಗಿದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ಟೇ ಮಾತ್ರ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸ್ಟೇ ನೋಡಿ. ಯಾರ್ಯಾರಿಗೆಲ್ಲ ಈ ಸ್ಟೇ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಟ್ ವಾಸ್ ಅ ಗ್ರೇಟ್ ಸ್ಟೇ. ಕಂಟಿನ್ಯೂ ವಾಚಿಂಗ್, ಎಂಜಾಯ್. ಮತ್ತು ಇನ್ನೊಂದೇನಂತಂದರೆ ನಮಗೆ ಇದು ನೆಕ್ಸ್ಟ್ ಟ್ರೈನ್ ಬ್ಯಾಂಗ್ಳೂರ್ ಟು ಸಿಂಧನೂರು ಎಕ್ಸ್ಪ್ರೆಸ್ಸಲ್ಲಿ ಹೋಗಿದ್ವಿ. ಅದರಲ್ಲಿ ಕಡೂರು ಸ್ಟಾಪ್ ಇತ್ತು. ಕಡೂರು ನಮ್ಮ ಕಿಶೋರ್ ಅವ್ರ ಊರಲ್ವಾ, ಅಲ್ಲವರು ಚಿಕ್ಕಪ್ಪ ಅವರೆಲ್ಲ ಇದ್ದಾರೆ ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ರೀಚ್ ಆಗೋದ್ರಿಂದ ಅಷ್ಟೊತ್ತಿಗೆ ಶೃಂಗೇರಿಗೆ ನಮ್ಗೆ ಚೆಕ್ಕಿನ್ ಇದ್ದಿದ್ದು ಶೃಂಗೇರಿ ಹೋಮ್ ಸ್ಟೇಲಿ 11 o'clock. ಸೊ 11 o'clock ಡೈರೆಕ್ಟ್ ಹೋಗೋಕ್ಕಾಗಲ್ಲ ಅಲ್ಲಿಗೆ ಅಂತ ಹೇಳಿ ಅಲ್ಲೋಗಿ ಫ್ರೆಶ್ ಅಪ್ ಆಗಿ ಚಿಕ್ಕಪ್ಪನ ಮನೇಲಿ ಹೋಗೋಣ ಅಂತ ಕಡೂರಲ್ಲೇ ನಾವು ಇಳ್ಕೊಂಡಿದ್ವಿ. ಕಡೂರು ರೀಚ್ ಆಗಿದ್ದು 3:30 ಮಾರ್ನಿಂಗ್. ಸೊ ಕಡೂರಿಂದ ಶೃಂಗೇರಿ ಏನೊಂದು 45 minutes 1 hour 100 kilometers ಜರ್ನಿ ಅಲ್ವಾ. ಸೊ ಚಿಕ್ಕಪ್ಪನ ಮನೇಲಿ ಉಳ್ಕೊಂಡು ಫ್ರೆಶ್ ಅಪ್ ಆಗಿ 9 o'clockಗೆಲ್ಲ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಹೊರಟಿದ್ವಿ. ಸೊ ಈ ಥರ ಹೋಗಿದ್ರಿಂದ ನಮಗೆ ತುಂಬಾ ಈಸಿ ಆಯಿತು ಅಂತ ಹೇಳ್ಬೋದು. ಸೊ ಹೋಗಿದ್ದು ಗೊತ್ತಾಗಿಲ್ಲ ನಮಗೆ. 100 kilometers ಆಗಿದ್ರು ಕೂಡ ಇಟ್ ವಾಸ್ ಗುಡ್ ಜರ್ನಿ ಅಂತ ಹೇಳ್ಬೋದು. ರೀಚ್ ಆಗಿದ ತಕ್ಷಣ ಕಿಶೋರ್ ಅವರ ಫ್ರೆಂಡ್ ಹೇಳಿದ್ನಲ್ಲ, ಇವ್ರ ಹೆಸರು ಪ್ರತ್ಯಕ್ಷ ಅಂತ ಹೇಳಿ, ಇವ್ರು ಬಂದು ಪಿಕ್ ಮಾಡಿದರು ನಮ್ಮನ್ನ ಇಲ್ಲಿಂದ ಅವ್ರದ್ದು ಹೋಮ್ ಸ್ಟೇಗೆ ಹೋಗೋಕ್ಕೆ. ಸೊ ಹೀ ಈಸ್ ದ ಹೋಸ್ಟ್ ಆರ್ ಓನರ್ ಆಫ್ ದ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಹಂಗೆ ಮಾತಾಡಿಕೊಂಡು, ಅವರಿಬ್ಬರು ಕಾಲೇಜ್ ಫ್ರೆಂಡ್ಸ್ ಅಲ್ವಾ, ಮಾತಾಡೋದು ಬೇಜಾನಿರುತ್ತೆ ಅಂತ ಹೇಳಿ ಮಾತಾಡ್ಕೊತ ಹೋಗಿದ್ವಿ. ಅವ್ರದ್ದು ಹೋಮ್ ಸ್ಟೇ ಹೆಸರು ಗವಿ ಅಂತ ಹೇಳಿ, ಶೃಂಗೇರಿ ಹತ್ರ ಬರುತ್ತೆ. ಗವಿ ಈಸ್ ನಥಿಂಗ್ ಬಟ್ ಗಾ ಫಾರ್ ಅವ್ರ ಅಮ್ಮನ ನೇಮ್, ವಿ ಫಾರ್ ಅವ್ರ ಡ್ಯಾಡಿ ನೇಮ್ ಅಂತೆ, ಗಾಯತ್ರಿ ವಿಜಯೇಂದ್ರನ್ ಅಂತ. ಸೊ ಗವಿ ಅಂತ ಇಟ್ಟಿದ್ರು. ಇಟ್ ವಾಸ್ ಅ ಗುಡ್ ಕಾನ್ಸೆಪ್ಟ್ ಆ್ಯಸ್ ವೆಲ್. ಸೊ ಇಟ್ ವಾಸ್ ಅ ವೆರಿ ಕಂಫರ್ಟಬಲ್ ಆ್ಯಂಡ್ ಕೋಝಿ ಸ್ಟೇ ಅಂತ ಹೇಳ್ಬೋದು. ಶೃಂಗೇರಿ ಅಟ್ಮಾಸ್ಫಿಯರ್ಗೂ ಎನ್ವಿರಾನ್ಮೆಂಟ್ಗೂ ಇಟ್ ವಾಸ್ ಅ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ನೋಡಿ, ಇದೇ ಹೋಮ್ ಸ್ಟೇ ಅವ್ರದ್ದು. ಇಟ್ ವಾಸ್ ಆ್ಯಕ್ಚುಲಿ ಮೆಸಮರೈಸಿಂಗ್ ಅಂತ ಹೇಳ್ಬೋದು. ಸೊ ಹೋಗಿದ ತಕ್ಷಣ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಬಿಕಾಸ್ ಸರಿಯಾಗಿ ನಿದ್ದೆ ಆಗಿರಲಿಲ್ವಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಅವ್ರದ್ದು ಬೈಕ್ ಇತ್ತು, ಅವ್ರ ಫ್ರೆಂಡು. ಆ ಬೈಕ್ ತೊಗೊಂಡು ನಾವು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಿದ್ವಿ. ಆ ಹೋಮ್ ಸ್ಟೇಯಿಂದ ದೇವಸ್ಥಾನ ಜಸ್ಟ್ 10 kilometers ಬರುತ್ತೆ, 10 kilometers ರೇಡಿಯಸಲ್ಲಿ ಬರುತ್ತೆ. ಸೊ ದೇವಸ್ಥಾನದಿಂದ ಹತ್ರ ಇರೋದ್ರಿಂದ ಕೂಡ ಫ್ಯಾಮಿಲೀಸ್ ತುಂಬ ಜನ ಬಂದಿದ್ರು ನಾವು ಇದ್ದಿದ್ದು ನೆಕ್ಸ್ಟ್ ಡೇ. ಸೊ ನಿಮಗೂ ಕೂಡ ಯಾರಾದರೂ ಶೃಂಗೇರಿಗೆ ಹೋಗೋದಿದ್ರೆ ಅವ್ರ ಹೋಮ್ ಸ್ಟೇನ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಮಸ್ಟ್ ರೆಕಮೆಂಡೆಡ್. ಇಟ್ಸ್ ಅ ಗುಡ್ ಪ್ಲೇಸ್ ಟು ಸ್ಟೇ. ಸೊ ನಮ್ಮದು ಇದು ಸೂಪರ್ ಡುಲೆಕ್ಸ್ ರೂಮ್. ಇಟ್ ವಾಸ್ ಅ ರಿಯಲ್ ಗ್ರೇಟ್ ಸ್ಟೇ. ಮತ್ತು ಫುಡ್ ಕೂಡ ಇನ್ಕ್ಲೂಡೆಡ್ ಆಗಿತ್ತು, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರು. ನಮಗೇನಾದರೂ ಲೈಕ್ ಸ್ಪೆಸಿಫಿಕೇಷನ್ಸ್ ಇದ್ದರೆ ಹೇಳಿಬಿಟ್ರೆ ಅದೇ ಥರ ಮಾಡಿಕೊಡ್ತಾರೆ. ಸೊ ಫ್ಯಾಮಿಲಿ ಸ್ಟೇ, ಅವ್ರ ಮಮ್ಮಿ ಡ್ಯಾಡಿ ಅವರೆಲ್ಲ ಸೇರ್ಕೊಂಡು ಮಾಡಿರೋದು. ಸೊ ಇಟ್ ಈಸ್ ವೆರಿ ನೈಸ್ ಟು ಸ್ಟೇ ದೇರ್. ಮತ್ತು ಶೃಂಗೇರಿ ಶಾರದಾಂಬ ದೇವಸ್ಥಾನದ್ದು ವ್ಲಾಗ್ ಸಪ್ರೇಟ್ ವ್ಲಾಗೇ ಮಾಡಿದ್ದೀನಿ ನಾನು. ಇದರಲ್ಲಿ ನಾವು ಅವತ್ತಿನ ದಿನ ನಮ್ಮದು ರೆಸಾರ್ಟ್ ಹೋಮ್ ಸ್ಟೇ ಹೆಂಗೆ ಹೋಯ್ತು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ಅಷ್ಟೇ. ಫೈರ್ ಕ್ಯಾಂಪೆಲ್ಲ ಕೂಡ ಅರೇಂಜ್ ಮಾಡಿ ಕೊಟ್ಟಿದ್ರು ನಮಗೆ, ಬಾನ್ ಫೈರ್. ಸೊ ಈ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡಿ. ಮತ್ತು ಇವತ್ತಿನ ಥಾಟ್ ಫಾರ್ ದ ಡೇ ಏನಂತಂದರೆ, ನಮ್ಗೆ ಏನು ಅನಿಸುತ್ತೋ ಅದು ಮಾಡಿ. ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್. ಬೇರೆಯವ್ರು ಹೇಳಿದ್ರು ಕೂಡ
ಇಟ್ಸ್ ಫೈನ್. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಫೀಲ್ ಇಟ್ ಇಸ್ ರಾಂಗ್, ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಓಕೆ ನಾನು ತಪ್ಪು ಮಾಡ್ತಿದ್ದೀನಿ, ಇದು ತಪ್ಪು ಅಂತ ಅನಿಸಿದ್ರೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಮನ್ಸಿಗೆ ಕರೆಕ್ಟ್ ಅನಿಸಿ, ಅಪ್ಪ ಆಗಲಿ ಅಮ್ಮ ಆಗಲಿ ಯಾರಾದರೂ ಆಗಲಿ ನಿಮಗೆ ಮನ್ಸಿಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಅದನ್ನ ಮಾಡೇ ಮಾಡಿ. ಈವನ್ ಇಫ್ ಇಟ್ ಇಸ್ ರಾಂಗ್, ಅದು ತಪ್ಪಾದ ದಾರಿಲಿ ಹೋದರೂ ಕೂಡ, ಮಿಸ್ಟೇಕ್ ಆಗಿದ್ರು ಕೂಡ ಅದರಿಂದ ನಾವು ಕಲಿತೀವಿ ಅಂತ ಹೇಳ್ಬೋದು. ಅದರಿಂದ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಫೀಲ್ ಇಟ್ ಇಸ್ ರಾಂಗ್, ಮಾಡಲೇಬಾರ್ದು, ತಪ್ಪು ಅಂತ ಅನ್ಸಿದ್ರೆ ಮಾಡಬೇಡಿ. ಬಟ್ ಒಂದು ಸ್ಟೆಪ್ ತೊಗೊಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟ್ರೈ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಕೀಪ್ ಡೂಯಿಂಗ್ ವಾಟ್ ಎವರ್ ಯು ಫೀಲ್ ಲೈಕ್ ಡೂಯಿಂಗ್, ಬಿಕಾಸ್ ದಿಸ್ ಇಸ್ ಒನ್ ಲೈಫ್. ಇದರಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾವುದನ್ನು ಕೂಡ ಅಬ್ಬಾ ಇದನ್ನು ಮಿಸ್ ಮಾಡಿಬಿಟ್ವಲ್ಲ ಅಂತ ರೆಗ್ರೆಟ್ ಮಾಡೋದಕ್ಕಿಂತ ಎಸ್ ಐ ಡಿಡ್ ಇಟ್, ಟ್ರೈ ಮಾಡಿದ್ವಿ, ಆಗಿಲ್ಲ ಅನ್ನೋದು ಬೇರೆ, ಅದರಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಟ್ರೈಯೇ ಮಾಡಿಲ್ಲ ಅಂತಂದರೆ ಚೆನ್ನಾಗಿರಲ್ವಲ್ಲ. ಸೊ ಗಿವ್ ಇಟ್ ಅ ಟ್ರೈ. ನಿಮ್ಮ ಮನಸ್ಸಿಗೆ ತಪ್ಪು ಮಾಡಬಾರ್ದು ಅಂತ ಅನ್ಸಿದ್ರೆ ಮಾತ್ರ ಅದನ್ನ ಸ್ಟಾಪ್ ಮಾಡಿ. ಬಟ್ ಬೇರೆ ಯಾರೇ ಹೇಳಿದ್ರು ಕೇಳಬೇಡಿ. ಡೂ ವಾಟ್ ಎವರ್ ಯು ಫೀಲ್ ಲೈಕ್ ಡೂಯಿಂಗ್. ದಿಸ್ ಇಸ್ ಒನ್ ಲೈಫ್, ಯುವರ್ ಲೈಫ್, ಸೊ ಲಿವ್ ಇಟ್ ದ ವೇ ಯು ವಾಂಟ್. ದಟ್ಸ್ ದ ಸ್ಮಾಲ್ ಥಾಟ್ ಫಾರ್ ಡೇ ಅಂತ ಹೇಳ್ಬೋದು. ಸೊ ಐ ಕಂಟಿನ್ಯೂ ವಾಚಿಂಗ್ ದಿಸ್ ವ್ಲಾಗ್. ಐ ಹೋಪ್ ಯು ಆಲ್ ಲೈಕ್ ಇಟ್ ಫಾರ್ ಶ್ಯೂರ್. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. Yep. We are going to trekking. We are going to trekking, and so we are going out of my business. Mind business. ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು.
ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕನೇ. ನೈಟ್ ಆ ಬಾನ್ ಫೈರ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಶೃಂಗೇರಿ ಚಳಿಗಂತೂ ತುಂಬ ವಾರ್ಮ್ ಆ್ಯಂಡ್ ನೈಸ್ ಆಗಿತ್ತು ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ ತಕ್ಷಣ ನಮಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇತ್ತು. ಸೊ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಹೊರಡೋಣ ಅಂತ ಹೇಳಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ವಿ ಪಟ ಅಂತ ಹೇಳಿ. ಐ ಆಮ್ ಶ್ಯೂರ್ ನಿಮಗೂ ಕೂಡ ಈ ಸ್ಟೇ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ಅಗೇನ್ ಕ್ಯಾಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಆಫ್ಟರ್ ದಿಸ್ ಮೆಸ್ಮರೈಸಿಂಗ್ ವ್ಯೂ ಹಿಯರ್ ವಿ ಆರ್ ಸಂಡೇ ಮಾರ್ನಿಂಗ್ ಮುಗೀತು. ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರಿವರ್ ಹತ್ರ ಹೋಗ್ತಿದ್ದೀವಿ. ಈ ನಮ್ಮ ಡೇ ಹೆಂಗೋಯ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮವ್ರು ಕೂಡ ರೆಡಿಯಾಗಿದ್ದಾರೆ, ಆ್ಯಸ್ ಯೂಶ್ವಲ್ ಫೋನ್ ನೋಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗ್ತಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು. ಮತ್ತು ಇವ್ರದ್ದು ಹೋಮ್ ಸ್ಟೇಯಿಂದ ಒಂದು 500 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ತುಂಗಾ ರಿವರ್ ಶೃಂಗೇರಿಗೆ ಅಟ್ಯಾಚ್ ಆಗಿರೋದ್ರಿಂದ ಅಲ್ಲಿ ಹೊಳೆಗಳೆಲ್ಲ ಇರ್ತಾವಲ್ಲ. ಸೊ ದರ್ ವಾಸ್ ಅ ನೈಸ್ ಪಾಂಡ್ ಅಂತ ಹೇಳ್ಬೋದು. ಅಲ್ಲಿ ಕುತ್ಕೊಂಡು ತುಂಬ ಜನ ಟೈಮ್ ಪಾಸ್ ಮಾಡ್ತಾರಂತೆ. ಇಟ್ ವಿಲ್ ಬಿ ವೆರಿ ನೈಸ್ ಪ್ಲೇಸ್ ಟು ಸಿಟ್ ಆ್ಯಂಡ್ ಚಿಲ್ ಅಂತ ಹೇಳಿದ್ರು. ಸೊ ಅದರಿಂದ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ನಾವು. ಮಲೆನಾಡು ಕಡೆ ನಾವು ನೋಡಿದ ಹಸುಗಳೆಲ್ಲ ಕೂಡ ಗಿಡ್ಡ ಚಿಕ್ಕದಾಗಿ ಈ ಥರ ಕ್ಯೂಟಾಗಿತ್ತು ಅಂತ ಹೇಳ್ಬೋದು. ದೊಡ್ಡ ಹಸುಗಳು ಕೂಡ, ಬಿಕಾಸ್ ಅದು ಮಲೆನಾಡು ಗಿಡ್ಡ ಹಂಗೆ ಬರೋದಂತೆ. ನೋಡೋಕ್ಕೂ ಕೂಡ ಕ್ಯೂಟು ಮತ್ತು ಮೇಂಟೆನೆನ್ಸ್ ಕೂಡ ತುಂಬ ಕಮ್ಮಿ ಅಂತ ಹೇಳ್ತಿದ್ರು. ಸೊ ನೋಡೋಕ್ಕೆ ತುಂಬ ಕ್ಯೂಟಾಗಿ ಮುದ್ದಾಗಿತ್ತು ಅಂತ ಹೇಳ್ಬೋದು. ಮತ್ತು ಅಲ್ಲಿ ನೋಡಿದರೆ ನಾವು ಬಸ್ ಸ್ಟಾಪ್ಗೆ ಹೋಗಿ ಬೆಂಗಳೂರಿಗೆ ಬರೋ ಡೈರೆಕ್ಟ್ ಬಸ್ ಬರುತ್ತೆ ಅಂತ ಹೇಳಿದ್ರಿಂದ ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ಫ್ರಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಪಾಪುಗೆ ಫ್ರಾಕು ಮತ್ತು ನಮ್ಮ ಕಿಶೋರ್ ಅವ್ರ ತಂಗಿ ಪಾಪುಗೂ ಒಂದು ಫ್ರಾಕು ತೊಗೊಂಡು ಬಂದಿದ್ವಿ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಲಂಚ್ ಮಾಡಿರಲಿಲ್ವಲ್ಲ. ಸೊ ಹೋಮ್ ಸ್ಟೇಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ವಿ. ಸೊ ಅಲ್ಲೇ ಬಸ್ ಸ್ಟಾಪ್ ಹತ್ರ ಇದು ಒಂದು ಹೋಟೆಲ್ ಇತ್ತು. ಇಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಸ್ ಹತ್ತಿಬಿಟ್ರೆ ಹೋಗೋ ತನಕ ಆರಾಮಾಗಿರ್ಬೋದು ಅಂತ ಹೇಳಿ ಒಂದು ಪ್ರಾಪರ್ ಮೀಲ್ಸ್ ತಿಂದ್ಕೊಂಡು ಜೊತೆಗೇ ಒಂದು ಐಸ್ ಕ್ರೀಮ್ ತಿಂದು ನಮ್ಮದು ಲಂಚ್ ಮುಗಿಸಿ ಡೈರೆಕ್ಟ್ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ನಮ್ಗೆ ಹೆಂಗೋ ಸಿಕ್ತು. ನಮ್ಮ ಕಿಶೋರ್ ಅವ್ರು ಹೋಗಿ ಆರಾಮಾಗಿ ಬಸ್ಸಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟಿದ್ರು. ಬಟ್ ದೆನ್ ಪಕ್ಕದಲ್ಲಿರೋ ಬಸ್ ನೋಡ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗೋ ಬಸ್ ಆಗಲಿ ಬೇರೆ ಬಸ್ಗಳಾಗಲಿ ಜನ ಆ್ಯಕ್ಚುಲಿ ಫುಲ್ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಹತ್ತಾ ಇದ್ದಾರೆ ಅಂತ ಹೇಳ್ಬೋದು. ಓ ಮೈ ಗಾಡ್, ಇಟ್ ವಾಸ್ ಕಂಪ್ಲೀಟ್ಲಿ ಮೆಸ್ಸಿ. ಸೊ ಫ್ರೀ ಬಸ್ಸಸ್ ಮಾಡಿರೋದ್ರಿಂದ ಜನಗಳು ತುಂಬ ಸಂಡೇ ಇರೋದ್ರಿಂದ ತುಂಬ ಓಡಾಡ್ತಾ ಇರ್ತಾರೆ. ಸೊ ಅದರಿಂದ ಈ ಥರ ಹೋಗಲಿ, ಬಟ್ ಎಲ್ಲರೂ ಹುಷಾರಾಗಿ ಹೋಗಬೇಕು ಅಂತ ಹೇಳ್ಬೋದು ಅಷ್ಟೇ. ಮತ್ತು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 11:30-12 ಗಂಟೆ ಆಗಿತ್ತು. ನಮ್ಮ ಮತ್ತೆ ಡಿನ್ನರ್ ಮಾಡಿಟ್ಟಿದ್ರು. ಡಿನ್ನರ್ ಮುಗಿಸ್ಕೊಂಡು ಮಲಗಿದ್ವಿ. ನಮ್ಮ ಡೇ ಈ ಥರ ಹೋಗಿತ್ತು. ಸೊ ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.